ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಬನ್ನಿ ಇವತ್ತು ಪ್ರೇಮ ಕಾವ್ಯ ಧಾರಾವಾಹಿ ಸ್ಟೋರಿನ ನೋಡ್ಕೊಂಬರೋಣ. ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಸ್ನೇಹ ಒಬ್ಬರಿಗೆ ಕಾಲ ಆಪ್ರೇಷನ್ ಮಾಡಬೇಕು ಅಂತ ಹೇಳ್ಬಿಟ್ಟು ಸರ್ಜರಿನ ಮಾಡಿರ್ತಾರೆ. ಆಗ ಅವ್ರ ಪೇರೆಂಟ್ಸ್ ಬಂದು ತುಂಬ ಉಪಕಾರ ಆಯ್ತಮ್ಮ, ನಮ್ಮಂಥ ಬಡವ್ರಿಗೆ ಕಮ್ಮಿ ದುಡ್ಡಲ್ಲಿ ಆಪ್ರೇಷನ್ ಮಾಡಿಕೊಟ್ರಿ ಅಂತ ಹೇಳಿ ಅವ್ರಿಗೆ ಕೈ ಮುಗುತ್ತಿರ್ತಾರೆ. ಅಷ್ಟೆಲ್ಲ ಏನೂ ಇಲ್ಲ, ನಮ್ಮ ಕರ್ತವ್ಯ ನಾವು ಮಾಡಿದ್ದೀವಿ ಅಷ್ಟೇ ಅಂತ ಹೇಳ್ತಾರೆ. ಮಿಕ್ಕಿದ ಪ್ರೊಸೀಜರ್ ಇರುತ್ತೆ, ಅದನ್ನು ಮುಗಿಸ್ಕೊಂಡು ನೀವು ಮನೆಗೆ ಕರ್ಕೊಂಡು ಹೋಗ್ಬೋದು, ನಿಮ್ಮ ಮಗನ ತುಂಬ ಚೆನ್ನಾಗಿದ್ದಾನೆ ಈಗ ಅಂತ ಹೇಳ್ತಿರ್ತಾಳೆ. ಸರಿ ಆಯಿತು ಅಂತ ಹೇಳ್ತಾರೆ. ಇನ್ನೊಂದು ಕಡೆ ನರ್ಸ್ನ ಕರೆದ್ಬಿಟ್ಟು ನಾವು ಮಾಡಿರೋ ಸರ್ಜರಿ ರಾಮ್ಗೆ ಗೊತ್ತಾಗಬಾರ್ದು, ಗೊತ್ತಾಯ್ತಾ ಅಂತ ಹೇಳ್ತಾರೆ. ಸರಿ ಆಯಿತು ಮೇಡಮ್ ಅಂತ ಹೇಳ್ತಾರೆ. ರಾಮ್ ಎಲ್ಲಿ ಕಾಣ್ತಾ ಇಲ್ವಲ್ಲ ಅಂತ ಹೇಳ್ತಾರೆ. ನೋಡಿದ್ರೆ ಟೆರಸ್ ಮೇಲೆ ಹೋದರೆ ಅಲ್ಲಿ ಊಟ ಮಾಡೋಕ್ಕೆ ಅಂತ ಕೂತಿರ್ತಾನೆ. ಏನು ರಾಮ್, ನಾನು ಕರೆದೇ ಇಲ್ಲ, ಊಟ ಮಾಡೋಕ್ಕೆ ಬಂದಿದ್ದೀರಾ ಅಂತ ಕೇಳ್ತಿರ್ತಾನೆ. ನೀನು ಯಾವುದೋ ಸರ್ಜರಿಲಿ ಇದ್ದಲ್ಲ, ಸೊ ಹಾಗಾಗಿ ನಂಗೆ ತುಂಬ ಹೊಟ್ಟೆ ಹಸಿದು ಅಂತ ಬಂದೆ. ಹೌದಾ, ಸರಿ ಆಯಿತು, ಯಾವ ಸರ್ಜರಿ, ಯಾರ್ದು ಅಂತ ಹೇಳಲೇ ಇಲ್ಲ ನೀನು, ಯಾರು ಪೇಷಂಟ್ ಅದು ಅಂತ ಎಲ್ಲ ಕೇಳ್ತಿರ್ತಾರೆ. ಬಟ್ ಸ್ನೇಹಾಗೆ ಒಂದು ಕಡೆ ಹಾಗೆ ಭಯ ಆಗ್ತಿರುತ್ತೆ. ಏನಪ್ಪ ಇದು, ಏನು ಮಾಡೋದು, ಹೇಗೆ ಹೇಳೋದು, ಇವನಿಗೆ ಗೊತ್ತಾಗ್ತಿಲ್ವಲ್ಲ ಅಂತ ಹೇಳ್ತಾರೆ. ಅದೇ ಟೈಮ್ಗೆ ಲಂಚ್ ಬಾಕ್ಸ್ನ ತಂದು ಊಟನ ತಂದು ಕೊಡ್ತಾರೆ. ಹಬ್ಬ, ನನಗೂ ತುಂಬ ಹೊಟ್ಟೆ ಹಸಿತಿತ್ತು, ಸದ್ಯ ಲಂಚ್ ಬಂತಲ್ಲ, ಈ ನೆಪದಲ್ಲಾದರೂ ಮರಿಬೋದು ಅಂತ ಅನ್ಕೋತಾಳೆ. ಲಂಚ್ ಬಂದಾಗ ವಾವ್ ತುಂಬ ಚೆನ್ನಾಗಿದೆ, ಟೇಸ್ಟ್ ಆಗಿದೆ, ಮನೆ ಊಟ ಥರ ಫೀಲ್ ಆಗ್ತಿದೆಯಲ್ಲ, ಏನಿದು ಕ್ಯಾಂಟೀನಲ್ಲಿ ಏನಾದರೂ ಅಡುಗೆ ಮಾಡೋರು ಏನಾದರೂ ಚೇಂಜ್ ಆಗ್ಬಿಟ್ರಾ, ಬಾಯ್ಲಿ ಅಂತ ಕರೆದ್ಬಿಟ್ಟು ಕೇಳ್ತಾರೆ. ಏನಿದು ಊಟ ಇಷ್ಟೊಂದು ಟೇಸ್ಟ್ ಆಗಿದೆ, ಯಾರ್ದು ಅಂತ ಕೇಳ್ತಾರೆ. ಹೌದು, ಇದು ರಾಮ್ ಸರ್ಗೆ ಮನೆಯಿಂದ ಅವ್ರ ಹೆಂಡತಿ ಕಳಿಸಿರೋದು ಅಂತ ಹೇಳ್ತಾರೆ. ಏನು, ಅವ್ರ ಹೆಂಡತಿ ಕಳಿಸಿರೋದಾ ಅಂತ ಹೇಳ್ಬಿಟ್ಟು ಊಟ ತಟ್ಟೆ ಒಳಗಡೆ ಕೈ ತೊಳಿತಾಳೆ. ಆಗ ರಾಮ್ ಯಾಕೆ ಸ್ನೇಹ ಕೈ ತೊಳಿತಿದ್ಯಾ, ಏನಾಯಿತು ಅಂತ ಕೇಳ್ತಾ ಇರ್ತಾರೆ. ಏನಿದು ಅವ್ರ ಮನೆಯಿಂದ ತಂದಿರೋದ, ಯಾರು ತಂದು ಕೊಟ್ಟಿದ್ದು, ಅವ್ರ ಹೆಂಡ್ತಿನೇ ಬಂದಿದ್ದಾರೆ, ಅವಳು ಯಾರು ಒಳಗಡೆ ಬಿಡೋಕೆ ಹೇಳಿದ್ರು, ಅವಳಿಗೆ ಎಷ್ಟು ಧೈರ್ಯ ಇದರೊಳಗಡೆ ಬರೋಕ್ಕೆ ಅಂತ ಹೇಳ್ತಿರ್ತಾರೆ. ಇದು ನಮ್ಮ ಡ್ಯಾಡ್ ಕಟ್ಸಿರೋ ಹಾಸ್ಪಿಟಲ್ ಅಂತ ಹೇಳ್ತಿರ್ತಾರೆ. ಪ್ರೇಮ ಅದೇ ಟೈಮ್ಗೆ ಅಲ್ಲಿಂದ ಬರ್ತಾರೆ. ಓ ಡಾಕ್ಟ್ರೇ, ಇಲ್ಲಿ ಕೂತಿದ್ದೀರಾ ನೀವು, ಊಟ ಮಾಡ್ತಿದ್ದೀರಾ, ಊಟ ಊಟ ಚೆನ್ನಾಗಿದೆಯಾ, ಓ ಸ್ನೇಹ ನೀನು ಊಟ ಮಾಡ್ತಿದ್ಯಾ, ವಾ ತಿಂತಿರೋ ನೋಡಿದರೆ ಪ್ಲೇಟೆಲ್ಲ ಫುಲ್ ಖಾಲಿ ಮಾಡಿದ್ಯಾ ಅನ್ಸುತ್ತೆ, ತಿನ್ನು ಚಪ್ಪಳಿಸ್ಕೊಂಡು ತಿನ್ನು, ನಾನೇ ಮಾಡಿದ್ದು, ಡಾಕ್ಟ್ರೇ ಹೇಳಲೇ ಇಲ್ಲ ಊಟ ಹೇಗಿದೆ ಅಂತ, ನಾನೇ ಮಾಡಿ ಕಳಿಸಿದ್ದು, ನಿಮ್ಗೆ ಇಷ್ಟ ಅಂತ ಹೇಳ್ಬಿಟ್ಟು ಎಣ್ಗಾಯಿ ಎಲ್ಲ ಮಾಡಿ ಕೊಟ್ಕೊಳ್ಸಿದ್ದೀನಿ ಅಂತ ಹೇಳ್ತಾರೆ. ನಿಲ್ಸೆ ನಿನ್ನ ನಾಟಕನ, ಎಷ್ಟು ನಾಟಕ ಮಾಡ್ತಿದ್ದೀಯ ಅಲ್ಲಿ, ನಿನ್ನನ್ನು ಯಾರು ಒಳಗಡೆ ಬಿಟ್ಟಿದ್ದು, ನಿನ್ನನ್ನು ಯಾರು ಇಲ್ಲಿ ಬರೋಕ್ಕೆ ಹೇಳಿದ್ದು, ಇದು ನಮ್ಮ ಡ್ಯಾಡ್ ಕಟ್ಸಿರೋ ಹಾಸ್ಪಿಟಲು, ನಿನಗೆ ಒಳಗಡೆ ಬರೋ ಹಕ್ಕು ಇಲ್ಲ ಅಂತ ಹೇಳ್ತಾರೆ. ನಾನು ಇವಳಿಗೆ ರಾಜಮರ್ಯಾದೆ ಕೊಡಬೇಕಾ ಅಂತ ಎಲ್ಲ ಬೈತಾ ಇರ್ತಾಳೆ. ಆಗ ರಾಮ್, ನೀನು ರಾಜಮರ್ಯಾದೆ ಕೊಡೋದೇನು ಬೇಕಾಗಿಲ್ಲ, ಅವಳೇನು ಸಿಂಪ್ಲಿ ಊಟನ ಕೊಟ್ಕೊಳ್ಸಿದ್ದಾಳೆ ಅಷ್ಟೇ, ಅದಕ್ಕೋಸ್ಕರ ನೀನು ಯಾಕೆ ಈಗ ಆಡ್ತಿದ್ಯಾ ಸ್ನೇಹ, ಅವಳು ಊಟ ಚೆನ್ನಾಗಿದೆಯಾ ಅಂತ ಕೇಳ್ತಿರೋದಷ್ಟೇ, ಅದಕ್ಕೆಲ್ಲ ನೀನು ಈ ಥರ ಬಿಹೇವ್ ಮಾಡಿದರೆ ಚೆನ್ನಾಗಿರಲ್ಲ, ನೀನು ಈ ಥರ ಬಿಹೇವ್ ಮಾಡಿದರೆ ಸ್ವಲ್ಪನೂ ಇದು ಚೆನ್ನಾಗಿರಲ್ಲ, ಎಲ್ಲ ಸ್ಟಾಫು ನೋಡ್ತಿದ್ದಾರೆ ಆಯಿತಾ, ಸ್ವಲ್ಪ ಇದು ಇಲ್ಲಿಗೆ ಎಲ್ಸು, ಥ್ಯಾಂಕ್ಸ್ ಪ್ರೇಮ, ಊಟ ತುಂಬ ಚೆನ್ನಾಗಿತ್ತು ಅಂತ ಹೇಳಿಬಿಟ್ಟು ಅಲ್ಲಿಂದ ಹೊರಟೋಗ್ತಾಳೆ. ರಾಮ್ ಅಂತ ಕೂಕೊಂಡು ಸ್ನೇಹ ಬರ್ತಾಳೆ. ಏನು ರಾಮ್ ಇದು, ಅವಳಿಗೋಸ್ಕರ ನೀನು ನನಗೆ ಹರ್ಟ್ ಮಾಡ್ತಿದ್ಯಾ, ಅವಳು ಮಾಡಿರೋವಂಥ ಮೋಸ ಎಲ್ಲ ಮರ್ತ್ಬಿಟ್ಟ ನೀನು, ನಾನು ಯಾವ ಮೋಸನೂ ಮರ್ತಿಲ್ಲ, ಅವಳು ಮಾಡಿರೋವಂಥ ಎಲ್ಲ ಮೋಸನೂ ಕೂಡ ನನಗೆ ನೆನಪಿದೆ, ಆದರೆ ಅವಳು ಮದುವೆ ವಿಷಯದಲ್ಲಿ ಒಂದು ಮೋಸ ಮಾಡಿ ಮದುವೆ ಆಗಿರ್ಬೋದು, ಬಟ್ ಎಲ್ಲ ವಿಷಯದಲ್ಲೂ ಅದು ತಪ್ಪನ್ನ ಕಂಡುಹಿಡಿತಾ ಹೋದರೆ ಇದನ್ನು ಜೀವನ ಅಂತ ಅನ್ನಲ್ಲ ಆಯಿತಾ, ಅವಳೇನು ಜಸ್ಟ್ ಊಟ ತೊಗೊಬಂದಿದ್ಲು ಅಷ್ಟೇ, ನೀನು ಅದಕ್ಕೋಸ್ಕರ ಈಗ ಯಾಕೆ ಆಡ್ತಿದ್ಯಾ, ಬಟ್ ಅವಳು ಮಾಡಿರೋವಂಥ ಮೋಸನ ಯಾವತ್ತೂ ಕೂಡ ನಾನು ಮರೆಯಲ್ಲ, ಆದರೆ ಯಾವ ತಪ್ಪು ಯಾವ ಸರಿ ಅನ್ನೋದನ್ನು ನಾನು ಜಡ್ಜ್ ಮಾಡೋಕ್ಕೆ ನಿಂತ್ಕೊಳ್ಳಲಿ, ನನಗದು ಇಂಟ್ರೆಸ್ಟು ಇಲ್ಲ, ಪ್ರೇಮಗೆ ನಾವು ತಪ್ಪು ಸರಿಯನ್ನು ಜಡ್ಜ್ ಮಾಡೋಕ್ಕೆ ಹೋಗಬಾರ್ದು ಅಂತ ಹೇಳಿಬಿಟ್ಟು ಅಲ್ಲಿಂದಲೇ ಹೊರಟೋಗ್ತಾನೆ. ಇನ್ನೊಂದು ಕಡೆ ಸ್ನೇಹ ಅವ್ರ ಡ್ಯಾಡಿ ಹತ್ರ ಹೇಳ್ತಿರ್ತಾನೆ, ರಾಮ್ ನನ್ನ ಮೇಲೀಗ ಪ್ರೀತಿ ಕಮ್ಮಿ ಆಗ್ತಿದೆ, ಡ್ಯಾಡ್ ನನ್ನ ತುಂಬ ಅವಾಯ್ಡ್ ಮಾಡ್ತಿದ್ದೇನೆ, ಇವತ್ತು ಆ ಸ್ನೇಹ ಊಟ ತೊಗೊಬಂದಿದ್ರು, ಅವಳಿಗೋಸ್ಕರ ಸ್ಟ್ಯಾಂಡ್ ಅವೇ ಮಾಡಿ ಅವ್ನ ಪರ ವಹಿಸ್ಕೊಂಡು ಮಾತಾಡಿದ್ರು ಗೊತ್ತಾ, ಅದಕ್ಕೆಲ್ಲ ಯಾಕೆ ತಲೆ ಕೊಡಿಸ್ಕೊತಿದ್ಯಾ ಮಗಳೇ, ಅದೆಲ್ಲ ಒಂದಿದು, ಅವಳೇನು ಮದುವೆ ಆಗಿದ್ದಾಳೆ, ಸಮಾಜದಲ್ಲಿ ಗೌರವ ಕೊಡಬೇಕು, ಅದನ್ನು ಕೊಡ್ತಾ ಇದ್ದಾನೆ ಅಷ್ಟೇ, ನೀನು ಯಾಕೆ ಇದಕ್ಕೆಲ್ಲ ತಲೆ ಕೆಡಿಸ್ಕೊತಿದ್ಯಾ, ಸುಮ್ಮನಿರು ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಕಾವ್ಯ ಸ್ನಾನ ಮಾಡ್ಕೊಂಡು ಬರ್ತಾಳೆ, ಸ್ವೀಟ್ನ ನೋಡ್ತಾಳೆ. ವಾವ್, ಸ್ವೀಟ್ ನನಗೆ ಇಷ್ಟವಾದಂಥ ಸ್ವೀಟೆಲ್ಲ ಇಲ್ಲೇ ಇದೆ, ಯಾರಪ್ಪ ತಂದಿದ್ದು ಅಂತ ಕೇಳ್ತಿರ್ತಾರೆ. ಅದೇ ಟೈಮ್ಗೆ ಮಹಾದೇವ ಬರ್ತಾನೆ. ಈ ಸ್ವೀಟು ಯಾರು ತಂದಿದ್ದು ಅಂತ ಕೇಳ್ತಾರೆ. ನಾನೇ ತಂದಿದ್ದು, ನೀನು ತಂದಿದ್ದಾ, ಬೇಡಪ್ಪ ನನಗೆ ಅಂತ ಹೇಳ್ತಾರೆ. ಅಯ್ಯೋ ನಾನಲ್ಲಮ್ಮ ತಾಯಿ, ನಿಮ್ಮ ತಂದೆ ಕೊಟ್ಕೊಳ್ಸಿರೋದು, ನಮ್ಮ ಅಪ್ಪ ಕೊಟ್ಕೊಳ್ಸಿರೋದ, ನಾನು ತಂದಿದ್ದೀನಿ ಅಂದರೆ ನೀನು ಎಲ್ಲಿ ತಿಂತೀಯ, ಅದಕ್ಕೆ ನಮ್ಮ ಮಾವ ನಿನ್ಗೆ ಇಷ್ಟವಾದ ಸ್ವೀಟ್ ಎಲ್ಲನೂ ಕೊಟ್ಕೊಳ್ಸಿದ್ದಾರೆ, ತಿನ್ನು ಅಂತ ಹೇಳ್ತಾರೆ. ಹೌದಾ, ಅಪ್ಪ ಕೊಟ್ಕೊಳ್ಸಿರೋದ, ಆಗ ತಿಂತೀನಿ, ನನಗೆಲ್ಲ ಸ್ವೀಟ್ಗಳು ತುಂಬ ಇಷ್ಟ, ಅವ್ರಿಗೆ ಯಾವುದ್ಯಾವ್ದು ಇಷ್ಟ ಅಂತ ಗೊತ್ತಲ್ಲ, ಆಗ ವಾವ್ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ತಿಂತಾಯಿರ್ತಾರೆ. ಈಗ ನೋಡು ಹೆಂಗೆ ತಿಂತಾಯಿದ್ದಾಳೆ, ಸ್ವಲ್ಪನೂ ಕೊಡ್ದಲೆ ಅಂತ ಹೇಳ್ತಾಳೆ. ಅಯ್ಯೋ ನೀವು ನೋಡು ಹೆಂಗೆ ನೋಡ್ತಿದ್ದಾನೆ, ತಗೋ ಅಂತ ಹೇಳ್ತಾಳೆ. ಸದ್ಯ ನಾನು ತಂದಿದ್ದು ಅಂತ ಹೇಳಿದ್ರೆ ಎಲ್ಲಿ ತಿಂತೈತೆ ಇಲ್ಲ, ಸುಳ್ಳು ಹೇಳಿದ್ದು ಸರಿ ಆಯಿತು, ಇಲ್ಲ ಅಂತಂದರೆ ಈ ಮಹಾತಾಯಿ ಎಲ್ಲಿ ತಿಂತಾಯಿದ್ಲು ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಪಾಪ ಆಪ್ರೇಷನ್ ಆಗಿದ್ದಂತಹ ಮಗು ಕಾಲು ಪೂರ್ಣವಾಗಿ
ಒಳಗಡೆ ಬ್ಲಡ್ಡು ಕ್ಲಾಟ್ ಆಗಿ ನಿಂತೋಗ್ಬಿಟ್ಟಿರುತ್ತೆ. ಆಗ ಅವ್ರ ತಂದೆ ತಾಯಿ ಅಳ್ತಾ ಇರ್ತಾರೆ. ಪಾಪ ಶಾಶ್ವತವಾಗಿ ನನ್ನ ಮಗನ ಕಾಲನ್ನೇ ಕಳ್ಕೊಂಬಿಟ್ರು ಈ ಆಸ್ಪತ್ರೆಯವರು ಅಂತ ಬೈತಿರ್ತಾರೆ. ಅದೇ ಟೈಮ್ಗೆ ಆಪ್ರೇಟ್ ಮಾಡಿದಂತಹ ಸತೀಶ್ ಬಂದ್ಬಿಟ್ಟು, ಮ್ಯಾಮ್ ಸ್ನೇಹ ಮೇಡಮ್, ನೀವು ಮಾಡಿದಂಥ ಆಪ್ರೇಷನ್ನು ಆ ಹುಡುಗನ ಕಾಲು ಪೂರ್ತಿ ಹೊಟ್ಟೋಗಿದೆ ಮೇಡಮ್, ಬ್ಲಡ್ಡು ಕ್ಲಾಟ್ ಆಗಿರಂಗಿದೆ, ಏನು ಅಲುಗಾಡ್ತಿಲ್ಲ, ಏನು ಮೂಮೆಂಟಾಗಿ ಗೊತ್ತಾಗ್ತಿಲ್ಲ, ಬನ್ನಿ ಮೇಡಮ್. ಓ ಮೈ ಗಾಡ್, ಈ ಥರ ಆಗಬಾರ್ದು. ಇವಾಗ ಆದರೆ ನಮ್ಮ ರೆಪ್ಯುಟೇಷನ್ ಎಲ್ಲ ಹಾಳಾಗುತ್ತೆ, ನಮ್ಮ ಹಾಸ್ಪಿಟಲ್ಲಿಗೆ ತುಂಬಾ ಲಾಸ್ ಆಗುತ್ತೆ, ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ, ಬನ್ನಿ ನೋಡೋಣ ಅಂತ ಹೇಳ್ತಾರೆ. ನೀವೇ ನನ್ನ ಮಗನ ಕಾಲನ್ನ ತೆಗ್ದಿದ್ದು, ನಿಮ್ಮಿಂದಲೇ ನನ್ನ ಮಗನದು ಕಾಲು ಹಿಂಗೆಲ್ಲ ಆಗಿದ್ದು, ನೀವೇನು ಮನುಷ್ಯ, ಇಷ್ಟು ದೊಡ್ಡ ಆಸ್ಪತ್ರೆ ಇಟ್ಕೊಂಡಿದ್ದ ದುಡ್ಡು ಮಾತ್ರ ಕಿತ್ಕೊತೀರಾ, ನನ್ನ ಮಗನ ಪ್ರಾಣ ಉಳ್ಸೋಕ್ಕಾಗಿಲ್ವಾ, ನಿಮ್ಗೆ ಬದುಕೋಕ್ಕೂ ಅರ್ಹತೆ ಇಲ್ಲ ಅಂತ ಹೇಳ್ಬಿಟ್ಟು ಬೈತಾ ಇರ್ತಾರೆ. ಅಲ್ಲಿ ಜನಗಳು ಕೂಡ ತುಂಬಾ ಬೈತಾ ಇರ್ತಾರೆ. ಏನ್ರಿ ಇದು, ದುಡ್ಡು ಮಾತ್ರ ಅಷ್ಟು ಕಟ್ಟಿ ಇಷ್ಟು ಕಟ್ಟಿ ಅಂತ ಕಟ್ಟಿಸ್ಕೊತೀರಾ, ಒಂದು ಮಗನ ಆಪ್ರೇಷನ್ ಮಾಡಬೇಕು ಅಂತ ಗೊತ್ತಾಗಲಿಲ್ಲ, ಹೇಗೆ ಟ್ರೀಟ್ ಮಾಡಬೇಕು ಅಂತ, ಜೀವನ ಪರ್ಯಂತ ಮಗನ ಕಾಲನ್ನೇ ಕಳೆದ್ಬಿಟ್ರಲ್ಲ ನೀವು ಅಂತ ಹೇಳ್ತಾರೆ. ಸ್ನೇಹ, ಅಯ್ಯೋ ಇಲ್ಲ ನಾನಲ್ಲ, ನನಗೆ ಬೈಬೇಡಿ ಅಂತ ಹೇಳ್ತಾರೆ. ಇದೆಲ್ಲ ಮಾಡಿದ್ದು ಇವನು ಮಾಡಿರೋದು ಅಂತ ಹೇಳ್ತಾರೆ. ದಯವಿಟ್ಟು ನನ್ನನ್ನು ಏನು ಅನ್ಬೇಡಿ, ಬೈಬೇಡಿ, ನಾನಲ್ಲ ಅಂತ ಹೇಳ್ತಾರೆ. ಇವನಂತೂ ಸುಮ್ಮನೆ ಬಿಡಬಾರ್ದು ಕಣ್ರು ಅಂತ ಹೇಳ್ಬಿಟ್ಟು ಅಲ್ಲಿ ಜನಗಳೆಲ್ಲ ಅವನಿಗೆ ಚೆನ್ನಾಗಿ ಹೊಡೆಯೋಕ್ಕೆ ಶುರು ಮಾಡ್ತಾನೆ. ಸರ್ ನಾನಲ್ಲ ಸರ್ ಆಪ್ರೇಟ್ ಮಾಡಿದ್ದು ಮಗುನ, ನಾನಲ್ಲ ಬೇರೆಯವರು ಅಂತ ಹೇಳ್ತಿರ್ತಾರೆ. ಅದೇ ಟೈಮ್ಗೆ ಸ್ನೇಹ ರಾಮ್ ಹತ್ರ ಬಂದುಬಿಟ್ಟು ಬರ್ತಾನೆ. ಆಗ ರಾಮ್ ಒಂದು ದೊಡ್ಡ ಎಡವಟ್ಟಾಗಿದೆ. ಏನಿದು ಸ್ನೇಹ ಹೊರಗಡೆ ಹೋಗ್ತಿರೋದು? ಹೌದು, ಒಂದು ಸರ್ಜರಿ ಇತ್ತು, ಅದು ಫೇಲ್ಯೂರ್ ಆಗಿ ಬ್ಲಡ್ ಕ್ಲಾಟ್ ಆಗಿ ಕೂಗಾಡ್ತಿದ್ದಾರೆ ಎಲ್ಲರೂ ಅಂತ ಹೇಳ್ತಾರೆ. ಯಾರು ಆಪ್ರೇಟ್ ಮಾಡಿದ್ದು? ಆ ಸತೀಶ್ ಅಂತ ಹೇಳ್ತಾರೆ. ಅವ್ನಿಗೆ ಯಾಕೆ ಕೊಟ್ಟೆ? ಆಲ್ರೆಡಿ ಒಬ್ಬ ಜೀವನ ತೆಗ್ದಿದ್ದಾನೆ. ನೀನು ಮಾಡೋವೆಲ್ಲ ಬರೀ ಇದೇ ಕೆಲಸ ಸ್ನೇಹ, ಮಾಡಿಬಿಟ್ಟು ಇವಾಗ ನನ್ನ ಹತ್ರ ಬಂದಿದ್ಯಾ ನೀನು? ಹಾಂ, ಬಾ ನೋಡೋಣ ಅದೇನಾಯಿತು ಅಂತ. ಯಾವಾಗಲೂ ಇದೇ ಮಾಡೋದು ಅಂತ ಅನ್ಕೋತಿರ್ತಾರೆ. ಇನ್ನೊಂದು ಕಡೆ ಪ್ರೇಮ, ರಾಣಿ ಮತ್ತು ಅವ್ರ ತಂದೆ 3 ಜನ ಆಟೋದಲ್ಲಿ ಬರ್ತಾರೆ. ಇದು ಯಾರ್ದು ಗೊತ್ತಾ ಹಾಸ್ಪಿಟಲು? ನನ್ನ ಗಂಡ ಕೆಲಸ ಮಾಡ್ತಾರೆ ಡಾಕ್ಟರ್, ನಿಂಗೆ ಯಾವಾಗಲೂ ಪದೇ ಜ್ವರ ಬರ್ತಿರುತ್ತಲ್ಲ, ಅದನ್ನು ನಿಲ್ಲಿಸ್ತಾರೆ, ಬನ್ನಿ ಹೋಗೋಣ ಅಂತ ಹೇಳ್ಬಿಟ್ಟು ಬರ್ತಿರ್ತಾರೆ. ಆಗ ಅವ್ರಿಗೆ ಮುಗ್ಗ ತಡೀತಿರ್ತಾರೆ. ರಾಮ್ ಬಂದು ತಡೀತಾರೆ. ಸರ್ ದಯವಿಟ್ಟು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ, ಯಾವುದೋ ಟೆನ್ಷನಲ್ಲಿ ಏನೋ ಆಗಿರುತ್ತೆ. ಏನು ಟೆನ್ಷನ್ ಸರ್? ದುಡ್ಡು ಮಾತ್ರ ಕಟ್ಟಿಸ್ಕೊತಾರೆ, ಅಷ್ಟು ಬೇಕು ಇಷ್ಟು ಬೇಕು, ಸರಿಯಾಗಿ ಆಪ್ರೇಟರ್ ಮಾಡೋಕ್ಕಾಗಲ್ಲ ಸರ್. ನೋಡಿ ಈಗ ಜೀವನ ಪರ್ಯಂತ ಆ ಮಗುವಿನ ಕಾಲೇ ಕೂಡ ಕಳ್ಕೊಂಡಿದ್ದಾನೆ, ಈಗ ಯಾರು ಕಟ್ಕೊಡ್ತಾರೆ ಅದನ್ನೆಲ್ಲ ಅಂತ ಹೇಳ್ತಾರೆ. ದಯವಿಟ್ಟು ಆಯಿತು ಸಮಾಧಾನ ಮಾಡ್ಕೊಳ್ಳಿ ಸರ್ ಅಂತ ಹೇಳ್ಬಿಟ್ಟು ರಾಮ್ ಒಂದು ಕಡೆ ಸಮಾಧಾನ ಮಾಡ್ತಿರ್ತಾರೆ. ಇನ್ನೊಂದು ಕಡೆ ಸ್ನೇಹ ಪೊಲೀಸ್ನವ್ರಿಗೆ ಕಾಲ್ ಮಾಡ್ತಾ ಇರ್ತಾರೆ. ಅದೇ ಟೈಮ್ಗೆ ಆ ಮಗುವಿನ ತಂದೆ ಅವನಿಗೆ ಕೋಪ ತಡೀತಾರೆ. ಅವನ ಜೇಬಲ್ಲಿದ್ದಂತಹ ಚಾಕುನ ನಿಧಾನವಾಗಿ ತೆಗಿತಿರ್ತಾನೆ. ಇನ್ನೊಂದು ಕಡೆ ಕಾವ್ಯ ಅವ್ರ ಮನೆಗೆ ಕಾವ್ಯನ ಫ್ರೆಂಡ್ಸು ಬರ್ತಾರೆ ಕಾರಲ್ಲಿ. ಇದೇ ಮನೇನಾ ಕಾವ್ಯ ಇರೋದು? ಇಲ್ಲೇನಾ? ಇಷ್ಟು ದೊಡ್ಡ ಮನೆ, ವಾವ್ ಸೂಪರ್ ಆಗಿದೆ ಅಲ್ವಾ ಅಂತ ಹೇಳ್ತಿರ್ತಾರೆ. ಅದೇ ಟೈಮ್ಗೆ ಮಹಾದೇವ ಅಲ್ಲಿ ಕಾರ್ನ ಒರೆಸ್ತಾ ಇರ್ತಾನೆ. ಆ ಡ್ರೈವರ್ನ ಕೇಳಂತ ಹೇಳ್ರಿ, ಹೇ ಕಾವ್ಯರ ಮನೆ ಇದೆ ಏನೋ ಅಂತ. ಹೌದು ಕಾವ್ಯ ಇದೇ ಮನೆ ಅಂತ ಹೇಳ್ತಾರೆ. ಯಾಕೆ ಏನು ನಿಂಗೆ ಯಾಕೆ ಅವೆಲ್ಲ, ಕಾರ್ನ ಸೈಡಿಗೆ ಹಾಕೋ ಗೊತ್ತಾಯ್ತಾ ಅಂತ ಹೇಳ್ತಾರೆ. ಏನು, ನಾನು ಕಾರ್ನ ಸೈಡ್ಗೆ ಹಾಕ್ಬೇಕಾ ಅಂತ ಕೇಳ್ತಾರೆ. ಹಾಂ ಇನ್ನೇನು, ನೀನು ಈ ಮನೆ ಡ್ರೈವರ್ ಅಲ್ವಾ, ಕಾರ್ನ ಸೈಡಿಗೆ ಹಾಕು ಅಂತ ಕೇಳ್ತಾರೆ. ಕಾರ್ ಸೈಡಲ್ಲೇ ಐತೆ ತಗೊಳ್ಳಿ ಅಂತ ಹೇಳ್ತಾರೆ. ಬಿಡು ಜಾಗನ, ನಾವು ಒಳಗಡೆ ಹೋಗಬೇಕು, ಕಾವ್ಯನ ಮೀಟ್ ಮಾಡಬೇಕು ಅಂತ ಹೇಳ್ತಾರೆ. ಹಲೋ ನೀವೆಲ್ಲ ಯಾರು ಏನು ಅಂತ ಕೇಳ್ತಿರ್ತಾರೆ. ನಾವು ಅವ್ಳ ಫ್ರೆಂಡು. ಬನ್ರೆ ಇವನಿಗೇನು ಹೇಳೋದು ಅಂತ ಹೋಗ್ತಾರೆ. ಇನ್ನೊಂದು ಕಡೆ ಆ ಮಗುವಿನ ತಂದೆ ತುಂಬ ಕೋಪಗೊಂಡಿರ್ತಾನೆ. ನನ್ನಿಂದ ದುಡ್ಡು ಮಾತ್ರ ಇಸ್ಕೊಂಡ್ರು, ನನ್ನ ಮಗನ ಪ್ರಾಣನೇ ತೆಗೆದುಬಿಟ್ರಲ್ಲ ಅಂತ ಹೇಳ್ಬಿಟ್ಟು ನಿಧಾನವಾಗಿ ಅವನ ಜೇಬಲ್ಲಿದ್ದಂತಹ ಚಾಕುನ ತಗೊಂಡು ರಾಮ್ಗೆ, ಇವನಂತೂ ಸುಮ್ಮನೆ ಬಿಡಬಾರ್ದು ಅಂತ ಹೇಳ್ಬಿಟ್ಟು ರಾಮ್ಗೆ ಚುಚ್ಚೇ ಬಿಡ್ತಾನೆ. ಇದಿಷ್ಟು ಇವತ್ತಿನ ಸ್ಟೋರಿ. ನಿಮ್ಮೆಲ್ರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.